ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಕಾಫಿ ನಾಡು ಅಡುಗೆ. ಇವತ್ತಿನ ರೆಸಿಪಿಯಲ್ಲಿ ಬಿಳಿ ಕೇಸರಿ ಬಾತ್ ಅಥವಾ ಸಜ್ಜಿ ಅಂತಲೂ ಕರಿಬೋದು, ಅಥವಾ ಸಪಾತ್ ಭಕ್ಷ ಅಂತಲೂ ಕರೀತಾರೆ. ಇದನ್ನು ಸಾಧಾರಣವಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಮಾಡ್ತಾರೆ. ಈಗ ನವರಾತ್ರಿ ಆಗಿರೋದ್ರಿಂದ ಅಮ್ಮನವರ ಒಂದು ನೈವೇದ್ಯಕ್ಕೋಸ್ಕರ ಇವತ್ತು ಮಾಡಿ ತೋರಿಸ್ತಾ ಇದ್ದೀನಿ. ಒಂದು ಪ್ಯಾನನ್ನು ಬಿಸಿಗಿಟ್ಕೊಂಡು ನೋಡಿ, ಈ ಕಪ್ನಲ್ಲಿ 1 ಕಪ್ನಷ್ಟು ಚಿರೋಟಿ ರವೆಯನ್ನು ತಗೊಳ್ತಾ ಇದ್ದೀನಿ. ನೋಡಿ, ಇಲ್ಲಿ ಸಣ್ಣ ರವೆ ಚಿರೋಟಿ ರವೆನ ಉಪಯೋಗಿಸ್ತಾ ಇದ್ದೀನಿ. ಈಗ ಇದೇ ಕಪ್ನಲ್ಲಿ 1 ಕಪ್ನಷ್ಟು ತುಪ್ಪ ತೊಗೊಂಡಿದ್ದೀನಿ. ಇದಕ್ಕೆ ನಾನಿಲ್ಲಿ ಒಂದು 2 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ಉರಿಯನ್ನು ನಾವು ಕಡಿಮೆ ಇಟ್ಕೊಂಡು, ಅಂದರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಒಂದು 3ರಿಂದ 4 ನಿಮಿಷನಾದ್ರೂ ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ರವೆ ತುಪ್ಪವನ್ನೆಲ್ಲ ಚೆನ್ನಾಗಿ ಹೀರ್ಕೋಬೇಕು. ಅಲ್ಲಿವರೆಗೂ ಹೀಗೆ ಹುರ್ಕೋಬೇಕು. ಒಂದು 2 ನಿಮಿಷ ನಿಧಾನವಾಗಿ ಸಣ್ಣ ಉರಿಯಲ್ಲಿ ಹುರ್ಕೊಂಡ್ಮೇಲೆ ನಾನು ಇದಕ್ಕೆ ಸ್ವಲ್ಪ ಗೋಡಂಬಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇದೆ, ತುಪ್ಪನ ಚೆನ್ನಾಗಿ ರವೆ ಹೀರ್ಕೊಂಡಿದೆ. ಗೋಡಂಬಿನ ಹಾಕೊಂಡ ನಂತರ ನಾವು 1 ನಿಮಿಷ ಇದೇ ರೀತಿ ಫ್ರೈ ಮಾಡ್ಕೊಳ್ಳೋಣ. ಗೋಡಂಬಿ ಚೆನ್ನಾಗಿ ಫ್ರೈ ಆಗುತ್ತೆ ತುಪ್ಪದಲ್ಲಿನೇ. ಈ ಟೈಮ್ನಲ್ಲೂ ಕೂಡ ಸೇರಿಸ್ಕೊಂಡ್ರೆ ನೋಡಿ 1 ನಿಮಿಷ ಆಗಿದೆ. ಈಗ ಇದಕ್ಕೆ ದ್ರಾಕ್ಷಿ ಹಾಕ್ಕೊಳ್ತಾ ಇದ್ದೀನಿ. ಈಗ 1-2 ನಿಮಿಷ ಇದೇ ರೀತಿ ಸಣ್ಣ ಉರಿಯಲ್ಲಿ ದ್ರಾಕ್ಷಿಯನ್ನು ಕೂಡ ಹುರ್ಕೊಳ್ಳೋಣ. ನೋಡಿ, ಈಗ ಎಷ್ಟು ಚೆನ್ನಾಗಿ ಬೆಲೂನ್ ಥರ ಉಬ್ತಾ ಇದೆ ದ್ರಾಕ್ಷಿ. ನೋಡಿ, ತುಂಬ ಚೆನ್ನಾಗಾಗತ್ತೆ. ಈ ಟೈಮ್ನಲ್ಲೂ ಕೂಡ ನಾವು ದ್ರಾಕ್ಷಿ ಗೋಡಂಬಿನ ಸೇರಿಸ್ಕೊಂಡ್ರೆ. ದ್ರಾಕ್ಷಿ, ಗೋಡಂಬಿ ಹಾಗೆಯೇ ರವೆ ಎಲ್ಲನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಸಪ್ರೇಟಾಗಿ ಎತ್ತಿಟ್ಕೊಳ್ಳೋಣ. ನೀವು ಪಕ್ಕದ ಸ್ಟವ್ನಲ್ಲೇ ನೀವು ಬೇಕಾದರೆ ಹಾಲು ಮತ್ತು ನೀರನ್ನು ಕಾಯಿಸ್ಕೊಂಡು ಡೈರೆಕ್ಟಾಗಿ ರವೆಗೆ ಸೇರಿಸ್ಕೋಬೋದು. ನಾನಿಲ್ಲಿ ಸಪ್ರೇಟಾಗಿ ಕಾಯಿಸ್ಕೊಳ್ತಾ ಇದ್ದೀನಿ. ನೋಡಿ, 1 ಕಪ್ನಷ್ಟು ಹಾಲು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಕಪ್ಪಷ್ಟು ನೀರು ಸೇರಿಸ್ಕೊಳ್ತಾ ಇದ್ದೀನಿ. ರವೆ ತೊಗೊಂಡಂತಹ ಕಪ್ನಲ್ಲೇ ಇವೆರಡನ್ನೂ ಸೇರಿಸ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಕುದಿಬೇಕು. ಹೈ ಫ್ಲೇಮ್ನಲ್ಲಿ ಇಟ್ಕೊಂಡು ಇವೆರಡನ್ನೂ ಕುದಿಸ್ಕೊಳ್ತಾ ಇದ್ದೀನಿ. ಈಗ ಉರಿಯನ್ನು ಕಡಿಮೆ ಮಾಡಿಕೊಂಡು ನಾವು ಹುರಿದಿಟ್ಕೊಂಡಿರುವಂತಹ ರವೆಯನ್ನು ಈಗ ಸೇರಿಸ್ಕೊಳ್ಳೋಣ. ರವೆ ಹುರ್ಕೊಂಡಿರೋದ್ರಿಂದ ಇದು ಗಂಟಾಗೋದಿಲ್ಲ. ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನವಾಗಿ ರವೆ ಸೇರಿಸ್ಕೊಂಡು ಈ ರೀತಿ ತಿರುಗಿಸ್ತಾ ಬನ್ನಿ. ನೋಡಿ, ನೀಟಾಗಿ ಇದು ಹಾಲು ಮತ್ತು ನೀರನ್ನು ರವೆ ಹೀರ್ಕೊಳ್ಳುತ್ತೆ. ನೋಡಿ, ಗಟ್ಟಿಯಾಗ್ತಾ ಬರುತ್ತೆ. ನೋಡಿ, ಚೆನ್ನಾಗಿ ಬೆಂದಿದೆ ರವೆ ಕೂಡ. 1 ನಿಮಿಷ ಇದೇ ರೀತಿ ಕೈ ಆಡಿಸ್ಕೊಳ್ತಾ ಇರಿ. ನೋಡಿ, ರವೆ ಗಟ್ಟಿಯಾಗಿದೆ. ಈ ಟೈಮ್ನಲ್ಲಿ ನಾನು 1/4 ಕಪ್ನಷ್ಟು ರವೆ ತೊಗೊಂಡಂತಹ ಕಪ್ನಲ್ಲಿ 1/4 ಕಪ್ನಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಕ್ಕರೆ ಬೇಕು ಅಂದರೆ ಒಂದು ಸ್ವಲ್ಪ ಕಡಿಮೆ ಮಾಡ್ಕೋಬೋದು, ತುಂಬ ಕಡಿಮೆ ಮಾಡ್ಕೋಬೇಡಿ. ಅಟ್ಲೀಸ್ಟ್ 1.5 ಕಪ್ನಷ್ಟಾದರೂ ಬೇಕಾಗತ್ತೆ ಇದಕ್ಕೆ. ತುಂಬ ಸ್ವೀಟ್ ತಿನ್ನೋರು 1/4 ಕಪ್ ಹಾಕ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಸಕ್ಕರೆ ಹಾಕಿದ ತಕ್ಷಣ ಸ್ವಲ್ಪ ತೆಳು ಆಗ್ತಾ ಇದೆ. ಹೀಗೆ 1-2 ನಿಮಿಷ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ತಿರುಗಿಸಿದ್ರೆ ಗಟ್ಟಿಯಾಗ್ತಾ ಬರುತ್ತೆ. ಈ ಟೈಮ್ನಲ್ಲಿ ನಾನು ಒಂದು ಬಾಳೆಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪಚ್ಚ ಬಾಳೆಹಣ್ಣನ್ನು ತೊಗೊಂಡಿದ್ದೀನಿ. ಇದರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವ ಬಾಳೆಹಣ್ಣು ಬೇಕಾದರೂ ಚೆನ್ನಾಗಿ ಹಣ್ಣಾಗಿರುವಂತಹ ಬಾಳೆಹಣ್ಣನ್ನು ತೊಗೋಬಹುದು. ಬಾಳೆಹಣ್ಣು ಹಾಕೋದ್ರಿಂದ ತುಂಬ ಮೃದುವಾಗಿ ಒಂದು ಒಳ್ಳೆ ಪರಿಮಳನೂ ಕೂಡ ಕೊಡುತ್ತೆ. ಸಾಧಾರಣವಾಗಿ ದೇವಸ್ಥಾನಗಳಲ್ಲಿ ಪ್ರಸಾದ ಕೊಡ್ತಾರಲ್ವ, ಅದೇ ಫ್ಲೇವರ್ ಇರುತ್ತೆ. ತುಂಬಾ ಚೆನ್ನಾಗಿರುತ್ತೆ. ನೋಡಿ, 1 ಚಮಚದಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ ಹಾಕ್ಕೊಂಡ ನಂತರ ನಾವು ಚೆನ್ನಾಗಿ ಇದೇ ರೀತಿ ತುಪ್ಪ ಚೆನ್ನಾಗಿ ಹೀರ್ಕೋಬೇಕು ರವೆ ಎಲ್ಲ. ಆ ರೀತಿ ಚೆನ್ನಾಗಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಸೇರಿಸ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು ಯಾವುದೇ ಕಲರ್ನ ಹಾಕಿಲ್ಲ. ನಂದಿನಿ ತುಪ್ಪ ಬಳಸಿರೋದ್ರಿಂದ, ತುಪ್ಪದ ಕಲರ್ ಆಗಿರೋದ್ರಿಂದ ಈ ಒಂದು ಪ್ರಸಾದದ ಕಲರ್ ಕೂಡ ಈ ರೀತಿ ಬಂದಿದೆ. ನಿಮಗೆ ಫುಲ್ಲು ಬಿಳಿ ಬೇಕು ಅಂದರೆ ಮನೆಯಲ್ಲೇ ಯಾವುದೇ ರೀತಿ ಅರಿಶಿನ ಏನು ಹಾಕದೇ ಇರುವಂತಹ ತುಪ್ಪನ ಹಾಕ್ಕೊಂಡ್ರೆ ನಿಮಗೆ ಬಿಳಿ ಕಲರ್ಲಿ ಪ್ರಸಾದ ಮಾಡ್ಕೋಬೋದು. ನೋಡಿ, ಇದು ರೆಡಿ ಆಗಿದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಮೃದುವಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿಯೂ ಕೂಡ ಇದೆ. ಇದನ್ನು ಕೆಲವೊಂದು ಕಡೆ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಉಂಡೆ ಮಾಡಿ ಕೊಡ್ತಾರೆ. ನೀವು ಸ್ವಲ್ಪ ಆರಿದ ಮೇಲೆ ಆ ರೀತಿ ಬೇಕಾದರೂ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಸಿಂಪಲಾಗಿ ಮಾಡ್ಬೋದು. ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಈ ಲಿಂಕ್ನ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಚಾನಲ್ನ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.